ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಜನ್ನ ಕವಿ ವಿರಚಿತ ಯಶೋಧರ ಚರಿತೆ ಕಾವ್ಯಭಾಗದಿಂದ ಇಟ್ಟಿರುವ ಆಯ್ದ ಭಾಗ ಬೆಂದ ಬಿದಿಗೆ ಕಣ್ಣಿಲ್ಲಕ್ಕುಂ ಎನ್ನುವ ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ಪಠ್ಯವನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಕವಿಯ ಪರಿಚಯವನ್ನು ಗಮನಿಸೋದಾದರೆ, ಜನ್ನನ ಕಾಲ ಕ್ರಿಸ್ತಶಕ 1150ರಿಂದ 1250. ಈತನ ಸ್ಥಳ ಹಳೇಬೀಡು. ಈತನ ತಂದೆ ಸುಮನೋಬಣ, ತಾಯಿ ಗಂಗಾದೇವಿ, ಹೆಂಡತಿ ಲಕುಮಾದೇವಿ. ಈತನ ಗುರು ರಾಮಚಂದ್ರ ದೇವಮುನಿ, ಮತ್ತೊಬ್ಬರು ಉಪಾಧ್ಯಾಯ ಇಮ್ಮಡಿ ನಾಗವರ್ಮ. ಜನ್ನನ ಬಿರುದು ಕವಿ ಚಕ್ರವರ್ತಿ ಅಂತೇಳಿ ನೋಡ್ತೀವಿ. ಜನ್ನನ ಸೋದರಳಿಯ ಕೇಶಿರಾಜ. ಈತನ ಕಾವ್ಯ ಶಬ್ದಮಣಿ ದರ್ಪಣ. ಜನ್ನನ ಕೃತಿ ಯಶೋಧರ ಚರಿತೆ, ಅನಂತನಾಥ ಪುರಾಣ, ಎರಡು ಕೂಡ ಧಾರ್ಮಿಕ ಕೃತಿಗಳು. ಮತ್ತೊಂದು ಅನುಭವ ಮುಕುರ, ಇದು ಕಾಮಶಾಸ್ತ್ರ ಕೃತಿ ಅಂತೇಳಿ ಕರಿತೇವೆ. ಬನ್ನಿ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಜನ್ನ ಕವಿ ವಿರಚಿತ ಯಶೋಧರ ಚರಿತೆಯ ಹಿನ್ನೆಲೆಯನ್ನು ತಿಳ್ಕೊಂಡು ನೇರವಾಗಿ ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ಯಶೋಧರ ಚರಿತೆ ಬಹು ಸುಂದರವಾಗಿರ್ತಕ್ಕಂಥ ಒಂದು ಪುಟ್ಟ ಕಾವ್ಯ. ಕೇವಲ 4 ಅಧ್ಯಾಯಗಳು, 310 ಪದ್ಯಗಳು ಇದರಲ್ಲಿದ್ದಾವೆ. ಬರೀ ಕಂದ ಪದ್ಯಗಳಿಂದಲೇ ರಚಿತವಾಗಿರ್ತಕ್ಕಂಥದ್ದು ಈ ಕೃತಿಯ ವಿಶಿಷ್ಟತೆ. ಅಯೋಧ್ಯ ದೇಶದ ರಾಜಪುರದ ಮಾರಿದತ್ತ ಎನ್ನುವ ರಾಜನು ಮಾರಿ ದೇವತೆಗೆ ಬಲಿ ಕೊಡುವುದಕ್ಕಾಗಿ ಅಭಯರುಚಿ ಮತ್ತು ಅಭಯಮತಿ ಎಂಬ 2 ಮಕ್ಕಳನ್ನು ಹಿಡಿದು ತರಿಸಿದಾಗ ಅವರು ಹೇಳಿದ ಪೂರ್ವಕತೆಯಿಂದ ಪರಹಿಂಸಾಸಕ್ತಿಯನ್ನು ಬಿಟ್ಟು ಅವರನ್ನು ಬಿಡುಗಡೆ ಮಾಡಿ ತಪಸ್ಸಿಗೆ ಹೋಗುವುದೇ ಯಶೋಧರ ಚರಿತೆಯ ಕಥಾವಸ್ತು. ಅಂದರೆ ಅಯೋಧ್ಯ ದೇಶದ ರಾಜಪುರವನ್ನು ಆಳ್ತಕ್ಕಂಥ ಮಾರಿದತ್ತ ಎನ್ನುವ ಅರಸ ಆ ರಾಜ್ಯದ ಮಾರಿ ದೇವತೆಗೆ ಬಲಿ ಕೊಡೋದಕ್ಕಾಗಿ 2 ಮಕ್ಕಳನ್ನು ಇಟ್ಕೊಂಡು ಬರ್ತಾರೆ, ಅಭಯರುಚಿ ಮತ್ತು ಅಭಯಮತಿ. ಅವರು ಧೈರ್ಯವಾಗಿ ಎದೆಗುಂದದೆ ಇರೋದನ್ನು ನೋಡಿ ಅವರನ್ನು ವಿಚಾರಿಸಿದಾಗ ಅವರು ಹೇಳುವ ಪೂರ್ವದ ಕತೆ ಯಶೋಧರ ಚರಿತೆಯ ಕಥಾವಸ್ತು ಅಂತೇಳಿ ನಮಗೆ ಕಂಡು ಬರುತ್ತೆ. ಈ ಜೀವದಯೆಯ ಜೈನ ಧರ್ಮದ ಅಡಿಪಾಯ ಎಂಬ ಸಂದೇಶವನ್ನು ಬಿತ್ತರಿಸಿ ಅಹಿಂಸೆಯ ಪಾರಮ್ಯವನ್ನು ಎತ್ತಿ ಹಿಡಿಯುವುದು ಯಶೋಧರ ಚರಿತೆಯ ಮುಖ್ಯ ಉದ್ದೇಶ ಆಗಿದೆ. ಉಜ್ಜಯಿನಿಯ ರಾಜನಾದ ಯಶೋಧರ ರೂಪದಲ್ಲಿ ಮನ್ಮಥನಾಗಿ ಕಾಣಿಸ್ಕೊಳ್ತಕ್ಕಂಥವನು. ಆತನ ಹೆಂಡತಿ ಅಮೃತಮತಿ ಕೂಡ ಅವಳು ರೂಪದಲ್ಲಿ ರತಿ. ಈ ಅನುರೂಪ ದಂಪತಿಗಳು ನಿತ್ಯವೂ ಕಾಮಭೋಗಗಳನ್ನು ಅನುಭವಿಸುತ್ತಾ ಸುಖವಾಗಿ ಜೀವನ ನಡೆಸ್ತಾ ಇರ್ತಾರೆ. ಒಂದು ದಿನ ರಾತ್ರಿ ಅವರಿಬ್ಬರು ಹಾಸಿಗೆಯ ಮೇಲೆ ನಿದ್ರಿಸುತ್ತಾ ಇರಬೇಕಾದರೆ ಅಮೃತಮತಿಗೆ ಪಕ್ಕದ ಗಜಶಾಲೆಯ ಮಾವಟಿಗನ ಹಾಡಿನ ಇಂಚರ, ಅವನ ಹಾಡಿನ ಧ್ವನಿ ಕೇಳಿಬರುತ್ತೆ. ಅವಳು ಕೂಡಲೇ ಆತನಿಗೆ ತನ್ನ ಮನಸ್ಸನ್ನು ಕೊಟ್ಬಿಡ್ತಾಳೆ. ಅವನನ್ನು ನೋಡುವ, ಅವನ ಜೊತೆ ಸೇರುವ ಚಿಂತೆ ಅವಳಲ್ಲಿ ಪ್ರಬಲವಾದಾಗ ಬೆಳಗಾದ ಕೂಡಲೇ ಅವಳ ದಾಸಿ, ಅವಳ ಸಖಿಯನ್ನು ಆತನ ಬಳಿಗೆ ಕಳಿಸಿಕೊಡ್ತಾಳೆ. ಅವಳು ಗಜಶಾಲೆಯಲ್ಲಿ ಮಾವುತನನ್ನು ಹುಡುಕಿಕೊಂಡು ಬಂದು ಅಲ್ಲಿರ್ತಕ್ಕಂತಹ ಅಷ್ಟಾವಂಕನ ರೂಪವನ್ನು ಕಂಡು ಅಸಹ್ಯ ಪಡ್ಕೊಳ್ತಾಳೆ. ಅಂದರೆ ವಿರೂಪನಾಗಿರ್ತಾನೆ. ಯಾವಾಗ ಆ ಅಷ್ಟಾವಂಕನನ್ನು ನೋಡಿ ಬರ್ತಾಳೋ, ಒಡತಿಯ ಮುಖವನ್ನು ಕೂಡ ನೋಡದೆ ಮೆಚ್ಚಿ ಮನಸ್ಸನ್ನು ನೀಡಿದ್ದು ಇಂತಹ ಕುರೂಪಿಯಾದವನಿಗೆ, ಇಂತಹ ಕಾಮದೇವನನ್ನು ಹೇಗೆ ಹುಡುಕಿ ನೀನು ಒಲಿದು ಬಿಟ್ಟಿಯೋ ಅಂಥೇಳಿ ವ್ಯಂಗ್ಯವಾಗಿ ಅವಳನ್ನು ಅಣಗಿಸ್ತಾಳೆ ಗೆಳತಿ ಅಮೃತಮತಿಯನ್ನು.
ಆಗ ಅಷ್ಟಾವಂಕನ ಅಂಗಾಂಗಗಳ ಆ ಕುರೂಪತೆಯನ್ನು ಆ ಗೆಳತಿ ವರ್ಣಿಸ್ತಾಳೆ. ಕೊನೆಗೆ ಇಂತಹ ವಿರೂಪನಿಗೆ ತಾನು ಮನಸ್ಸು ಕೊಟ್ಟಿರೋದು ಅನ್ನೋದು ತಿಳಿದ ಮೇಲೆ ಅಮೃತಮತಿಗೆ ಆಘಾತವಾಗುತ್ತೆ. ಅವಳು ತನ್ನ ವಿಕೃತ ಕಾಮವನ್ನು ತನ್ನ ಗೆಳತಿಯ ಮುಂದೆ ಸಮರ್ಥಿಸಿಕೊಳ್ಳುವ ರೀತಿ ನಾಗರಿಕ ಸಮಾಜವನ್ನು ಬೆಚ್ಚಿ ಬೀಳಿಸುವಂಥದ್ದು. ಅಲ್ಲಿ ಅವಳು ಸಮರ್ಥನೆಗೆ ಇಳಿತಕ್ಕಂತಹದ್ದು. ಕೊನೆಗೆ ಅವನ ಜೊತೆಗೆ ಅವಳು ಗಂಡನಿಗೆ ತಿಳಿದ ಹಾಗೆ ಪದೇ ಪದೇ ಹಗಲು ಇರುಳು ಎನ್ನದೆ ಅವನ ಜೊತೆ ಇರ್ತಕ್ಕಂಥದ್ದು. ಈ ವಿಚಾರ ಯಶೋಧರನಿಗೆ ಗೊತ್ತಾದಾಗ, ಯಾವಾಗ ಯಶೋಧರನಿಗೆ ಈ ವಿಚಾರ ಗೊತ್ತಾಗಿದೆ ಅನ್ನೋದು ಅಮೃತಮತಿಗೆ ಗೊತ್ತಾಗುತ್ತೋ ಆಗ ಅಮೃತಮತಿ ಗಂಡ ಮತ್ತು ತನ್ನ ಅತ್ತಿಗೆ ವಿಷವನ್ನು ಕೊಟ್ಟು ಅವರನ್ನು ಕೊಲ್ಲಿಸ್ತಾಳೆ. ಕೊನೆಗೆ ಅಮೃತಮತಿ ಬದುಕಿದ್ದಾಗಲೇ ಕುಷ್ಠರೋಗಕ್ಕೆ ಅವಳು ತುತ್ತಾಗಿ ಯಾತನೆಯನ್ನು ಅನುಭವಿಸಿ ಕೊಳೆತು ಸತ್ತು ಅವಳು ನರಕಕ್ಕೆ ಹೋಗ್ತಕ್ಕಂಥ ಚಿತ್ರಣ ಕಾವ್ಯ ಭಾಗದಲ್ಲಿ ಬರುತ್ತೆ. ನಮಗೆ ಪಠ್ಯದ ದೃಷ್ಟಿಯಿಂದ ಯಶೋಧರ ರಾಜನ ಹೆಂಡತಿಯಾಗಿರುವ ಅಮೃತಮತಿ ಒಬ್ಬ ವಿರೂಪನಾಗಿರುವ ಅಷ್ಟಾವಂಕನಾಗಿರುವ ಮಾವುತನ ಸಂಗೀತಕ್ಕೆ ಒಲಿದು ಹೇಗೆ ಅವಳು ತಪ್ಪು ಹೆಜ್ಜೆಯನ್ನು ಇಡ್ತಾಳೆ ಅನ್ನೋದು ಈ ಪಠ್ಯಭಾಗದಲ್ಲಿ ನಾವು ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು. ಇದೇ ವಸ್ತುವನ್ನು ಇಟ್ಕೊಂಡು ಎಚ್.ಎಲ್. ಪುಷ್ಪ ಅವರು ಅಮೃತಮತಿಯ ಸೊಗತ ಎನ್ನುವ ಕವಿತೆಯನ್ನು ಸ್ತ್ರೀವಾದದ ಇತ್ತೀಚಿನ ನೆಲೆಯಲ್ಲಿ ಇನ್ನೊಂದು ನೆಲೆಯಲ್ಲಿ ಅವರು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ನೇರವಾಗಿ ನಾವು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ಪಠ್ಯ ಹೀಗೆ ಆರಂಭ ಆಗುತ್ತೆ. ಹೃದಯ ಪ್ರಿಯರಂ ತೊರಗಿದ ಪದದೋಳ್ ಗರಟಿಗೆಯ ಜಾವ ದುಕ್ಕುಡದಲ್ಲಿ ಮಗ್ಗಿದ ಪೊತ್ತು ಸೂಳ್ಗ ಕರುಮಾಡದ ಪಕ್ಕದೊಳಿರ್ದ ಪಟ್ಟದಾನೆಯ ಬದಗಂ ಪ್ರಣಯಿಗಳಿಬ್ಬರೂ ಮಲಗಿದ ಹೊತ್ತು. ಹೃದಯ ತೊರಗಿದ ಅಂದರೆ ಪ್ರಣಯಿಗಳಲ್ಲಿ ಯಾರು ಮನ್ಮಥನ ರೂಪದಲ್ಲಿರುವ ಯಶೋಧರ, ರತಿಯ ರೂಪದಲ್ಲಿರುವ ಅಮೃತಮತಿ, ಇಬ್ಬರು ಕೂಡ ಗಂಡ ಹೆಂಡತಿ, ಅವರಿಬ್ಬರು ಕೂಡ ಪ್ರಣಯಿಗಳು, ಅವರಿಬ್ಬರು ಕೂಡ ಜೊತೆಯಲ್ಲಿ ಹಾಸಿಗೆಯ ಮೇಲೆ ಮಲಗಿದ ಸಮಯ. ಹೀಗಿದ್ದಾಗ ಪದದೋಳ್ ಗರಟಿಗೆಯ ಜಾವ ದುಕ್ಕುಡದಲ್ಲಿ ಮಗ್ಗಿದ ಪೊತ್ತು, ಅವರಿಗೆ ಮಲಗಿದ ಹೊತ್ತು, ಆ ಮಧ್ಯರಾತ್ರಿಯಲ್ಲಿ ಗಡಿಗಳಲ್ಲಿ ಅಂದರೆ ಆ ರಾಜ್ಯದ ಗಡಿಗಳಲ್ಲಿ ಸೈನಿಕರು ಪಹರೆಯನ್ನು ಕಾಯ್ತಾ ಇರ್ತಾರೆ. ಆ ಕಡೆಯಿಂದ ಈ ಕಡೆಗೆ ಸರದಿಯ ಮೇಲೆ ಗಸ್ತನ್ನು ತಿರುಗ್ತಾ ಇರ್ತಾರೆ. ಇಂತಹ ರಾತ್ರಿಯ ಪಾಳೆಯದಲ್ಲಿರುವ ಭಟರು, ಸೈನಿಕರು ತಮ್ಮ ಗಸ್ತನ್ನು ನಿಲ್ಲಿಸಿ ಮರೆಯಾದ ಹೊತ್ತಿನಲ್ಲಿ ಅವರೆಲ್ಲರೂ ಕಾದು ಇನ್ನೇನು ಮಲಗಕ್ಕೆ ಹೋಗಿದ್ದಾರೆ, ಇನ್ನೇನು ಬೆಳಕರಿಯುತ್ತೆ. ಆ ಸಂದರ್ಭದಲ್ಲಿ ಅರಮನೆಯ ಆ ಬಣ್ಣದ ಉಪ್ಪರಿಗೆಯ ಮನೆಯ ಆ ಉಪ್ಪರಿಗೆಯ ಮೇಲೆ ಅಮೃತಮತಿ ಮಲಗಿದಾಳೆ. ಅದೇ ಉಪ್ಪರಿಗೆಯ ಪಕ್ಕದಲ್ಲಿ, ಮನೆಯ ಪಕ್ಕದಲ್ಲಿ ಆ ಪಟ್ಟದಾನೆಯನ್ನು ನೋಡಿಕೊಳ್ಳುವ ಮಾವುತನು ಆ ಜಾಗದಲ್ಲಿದ್ದಾನೆ. ಇದು ಮೊದಲನೇ ಪದ್ಯದಲ್ಲಿ ಬರ್ತಕ್ಕಂಥ ಭಾವಾರ್ಥ. ಎರಡನೇ ಪದ್ಯ ಹೇಗಿದೆ: ಬಿನದಕ್ಕೆ ಪಾಡುತ್ತಿರೆ ನುಂಡನೆ ನಿದ್ರೆಗೆ ಕತಕ ಬೀಜ ಮಾಯ್ತನೆ ಮೃಗಲೋಚನೆ ತಿಳಿದಾಲಿಸಿ ಮುಟ್ಟಿದ ಮನೆ ತೊಟ್ಟನೆ ಪಸಾಯದಾನಂಗೊಟ್ಟಳ್. ಅಂದರೆ ಹೀಗೆ ಒಂದು ಕಡೆ ಅರಮನೆಯಲ್ಲಿ ಯಶೋಧರ ಮತ್ತು ಅಮೃತಮತಿ ಮಲಗಿದ್ದಾಗ ಸೈನಿಕರು ಪಹರೆಯನ್ನು ಕಾದು ಗಡಿಯನ್ನು ಕಾದು ಅವರು ಮರೆಯಾದ ಸಂದರ್ಭದಲ್ಲಿ
ಆ ಉಪ್ಪರಿಗೆಯ ಪಕ್ಕದಲ್ಲಿರ್ತಕ್ಕಂತಹ ಪಟ್ಟದಾನೆಯನ್ನು ನೋಡಿಕೊಳ್ಳುವ ಒಬ್ಬ ಮಾವುತ ಅವನು ಏನು ಮಾಡ್ದ, ವಿನೋದಕ್ಕಾಗಿ ಬಿನದಕ್ಕೆ ಪಾಡುತ್ತಿರೆ, ಅವನು ತನ್ನಷ್ಟಕ್ಕೆ ತಾನು ಆನಂದಕ್ಕಾಗಿ ವಿನೋದಕ್ಕಾಗಿ ತನ್ನಷ್ಟಕ್ಕೆ ತಾನು ಹಾಡು ಹೇಳ್ತಾ ಇದ್ದ. ಆ ಹಾಡಿನ ಇಂಪಾದ ದನಿಯು ನುಂದನಿ ನಿದ್ರೆಗೆ, ನೋಡಿ ಇಂಪಾದ ಆ ಹಾಡು, ಹಿಂಪಾದ ದನಿಯು ಆ ನಿದ್ರೆಯಿಂದ ಎಚ್ಚರಿಸಿತು. ತಿಳಿದೆಚ್ಚರಿಸುವ ಕತಕ ಬೀಜ ಅಂತ ಹೇಳ್ತಾನೆ ನಾವು, ಅಂದರೆ ತಿಳಿಗೊಳಿಸುವ ಬೀಜ ಅಂತ ಅರ್ಥ. ಹೀಗೆ ಅವನು ಇಂಪಾದ ಧ್ವನಿಯಲ್ಲಿ ಆ ಪಟ್ಟದಾನೆಯ ಲಯದಲ್ಲಿ ಆ ಮಾವುತ ಹಾಡನ್ನು ಹೇಳ್ತಾ ಇರಬೇಕಾದ್ರೆ ಅರಮನೆಯಲ್ಲಿ ಮಲಗಿರುವ ಅಮೃತಮತಿಯು ಎಚ್ಚರಗೊಂಡಳು. ನೋಡಿ, ಅವಳನ್ನ ವರ್ಣಿಸ್ತಾ ಇದ್ದಾರೆ, ಮೃಗಲೋಚನೆ ತಿಳಿದಾಲಿಸಿ. ಯಾರು ಅಮೃತಮತಿಯನ್ನು ಕವಿ ವರ್ಣಿಸ್ತಾ ಇದ್ದಾನೆ, ಜಿಂಕೆ ಗಣ್ಣಿನ ಚೆಲುವೆ ಮೃಗಲೋಚನೆ, ಜಿಂಕೆಯ ಕಣ್ಣಿನವಳು, ಜಿಂಕೆ ಗಣ್ಣಿನ ರೂಪವತಿ ನಿದ್ರೆಯಿಂದ ಎಚ್ಚರವಾಗಿ ಆ ಮಾವುತ ಹೇಳ್ತಾ ಇರುವ ಹಾಡನ್ನು ಆಲಿಸಿದಳು. ತಿಳಿದಾಲಿಸಿ ಮುಟ್ಟಿದ ಮನೆ ತೊಟ್ಟನೆ ಪಸಾಯದನಂಗೊಟ್ಟಳ್. ಯಾವಾಗ ಅವನ ಹಾಡು ಅವಳ ಮನಸ್ಸನ್ನು ಮುಟ್ಟಿತೋ ತಟ್ಟಿತೋ ಆ ಕೂಡಲೇ ಆ ಹಾಡುಗಾರನಿಗೆ, ಆ ಮಾವುತನಿಗೆ ಅವಳು ಉಡುಗೊರೆಯಾಗಿ ಅವಳ ಮನಸ್ಸನ್ನೇ ಕೊಟ್ಟು ಬಿಟ್ಟಳು. ಮಾಳವಶ್ರೀ ರಾಗದಲ್ಲಿ ಅವನು ಇಂಪಾಗಿ ಹಾಡನ್ನು ಹೇಳ್ತಾ ಇರಬೇಕಾದ್ರೆ ಆ ರಾಗಕ್ಕೆ ಸೋತಂತಹ ಅಮೃತಮತಿ ಅರಮನೆಯಲ್ಲಿಯೇ ಅಂತಃಪುರದಲ್ಲಿಯೇ ಯಶೋಧರನ ಪಕ್ಕದಲ್ಲಿಯೇ ಮಲಗಿದ್ದೆ ಅವಳೇನು ಮಾಡಿದ್ಲು, ತನ್ನ ಮನಸ್ಸನ್ನು ಆ ಹಾಡನ್ನು ಹೇಳ್ತಾ ಇರ್ತಕ್ಕಂಥ ಮಾವುತನ ಕಡೆಗೆ ಅವಳು ಕೊಟ್ಟಳು. 3ನೇ ಪದ್ಯ ಹೀಗಿದೆ. ತಾಳದ ಲಯಮಂ ನೆನೆಯದೆ ಕೇಳಲುಡಂ ಟಾಯ ಜಾತಿಯೋಳ್ ಗ್ರಾಹಯುತಂ ಕೇಳಲುಡಂ ಗೀತಮನೆಂ ದಾಳತಿಯೋಳ್ ಮರಿದು ಪಾಡಿದಂ ರೂಪಕಮಂ. ತಾಳದ ಲಯವನ್ನು ನೆನೆಪಿಸಿಕೊಳ್ಳದೆ ಕೇಳಿದರೂ ಆ ಹಾಡು, ಆ ಗೀತ ಸರಿಯಾದ ರಾಗ ತಾಳಗಳಲ್ಲಿ ಚೆನ್ನಾಗಿ ಹೊಂದಿಸಿಕೊಂಡು ಕೇಳಿ ಬರುವಂತೆ ಅವನು ಇಂಪಾದ ಸ್ವರದಲ್ಲಿ ಮುಳುಗಿ ತನ್ಮಯನಾಗಿ ಆ ಗಾನ ರೂಪಕವನ್ನು, ಆ ಹಾಡನ್ನು ಅವನೇನು ಮಾಡ್ತಾ ಇದ್ದ, ಹೇಳ್ತಾ ಇದ್ದ. ತನ್ನಷ್ಟಕ್ಕೆ ತಾನು ಹಾಡನ್ನು ಹೇಳ್ತಾ ಇದ್ದ. ಅವನು ಮಾಳವಶ್ರೀ ರಾಗವನ್ನು ಅವನು ಮಾಳವಶ್ರೀ ರಾಗದಲ್ಲಿ ಹಾಡನ್ನು ಹೇಳ್ತಾ ಇದ್ದ. ಯಾವುದನ್ನು ನಾನು ಕರೆಕ್ಟಾಗಿ ಚಾಚು ಚಪ್ಪದೆ, ಲಯವನ್ನು ತಪ್ಪದೆ, ಸ್ವರವನ್ನು ತಪ್ಪದೆ ಹೇಳ್ತಾ ಇದ್ದೀನಿ, ಯಾವುದರ ಬಗ್ಗೆಯೂ ಗಮನ ಕೊಡದೆ ಅವನು ಮನಸ್ಸಿಗೆ ಸಂತೋಷವಾಗಿ ತನ್ನಷ್ಟಕ್ಕೆ ತಾನು ಹಾಡ್ಕೊಳ್ತಾ ಇದ್ದ. ಹೀಗೆ ಅವನು ಮಧುರವಾಗಿ ಹಾಡ್ತಾ ಇರಬೇಕಾದ್ರೆ ಆ ಹಾಡನ್ನು ಕೇಳಿ ಅಂತಃಪುರದಲ್ಲಿ ಅಮೃತಮತಿ ಎಚ್ಚರಗೊಂಡು ಮನಸ್ಸನ್ನು ಆ ಕೂಡಲೇ ಮಾವುತನ ಕಡೆಗೆ ಕಳಿಸಿದಳು, ಮಾವುತನನ್ನು ಇಷ್ಟಪಟ್ಟಳು ಅಂತೇಳಿ ಜನ್ನಕವಿಯಲ್ಲಿ ಹೇಳ್ತಾ ಇದ್ದಾನೆ. ಮುಂದುವರೆದು, ಅಂತೆಸೆಯ ಪಾಡುತ್ತಿರೆ ತದ್ದಂತಿಪನತಿ ನೂತ್ನ ಗೀತ ಪಾತನ ವಿಕಲ ಸ್ವಾಂತೆಗೆ ನೋಡುವ ಕೂಡುವ ಚಿಂತೆ ಕಡಲ್ವರಿದುದಂದು ಬೆಳಗಪ್ಪಿನ ಗಮ್. ಹಾಗೆ ಆ ಮಾವುತನು ಅತಿ ಮನೋಹರವಾಗಿ ಆಡ್ತಾ ಇರಬೇಕಾದ್ರೆ ಕಿವಿಗೆ ಬಂದೆರಗುವ ಅವನ ಅತಿ ನೂತನವಾಗಿರ್ತಕ್ಕಂಥ ಹಾಡಿಗೆ ಮನಸ್ಸನ್ನು ಸೋತು ಆ ಮನಸ್ಸನ್ನು ಕದಡಿದೆ. ಹಾಗಾಗಿ ರಾಣಿ ಮನಸ್ಸು ಕದಡಿದ ಅಮೃತಮತಿ ಅವನನ್ನು ನೋಡುವ, ಸ್ವಾಂತೆಗೆ ನೋಡುವ ಕೂಡುವ ಚಿಂತೆ ಕಡಲ್ವರಿದುದಂದು ಬೆಳಗಪ್ಪಿನಗಂ. ಯಾವಾಗ ಹಾಡನ್ನು ಕೇಳಿ ಆ ಕೂಡಲೇ ಮನಸ್ಸನ್ನು ಅವನಿಗೆ ಅರ್ಪಿಸಿದ ಅಮೃತಮತಿ ಅವನನ್ನು ನೋಡುವ, ಕೂಡುವ, ಕಾಣುವ ಬಯಕೆಯ ಕಡಲು ಹುಕ್ಕಿ ಹರಿದು ಆ ಚಿಂತೆಯಲ್ಲಿಯೇ ಆ ದಿನ ಬೆಳಕರಿತು ಅಂತ ಹೇಳ್ತಾನೆ. 5ನೇ ಪದ್ಯ ಹೀಗಿದೆ. ಮನ ದನ್ನಳಪ್ಪ ಕೆಳದಿಗೆ ಮನಮಂ ಮುಂದಿಟ್ಟು ಬಳಿಕೆ ಕಳುಪಿದೊಡಾವಳ ತನ ರೂಪ ಗಂಡು ಕಣ್ಗಂ ಮನಕ್ಕೆ ಮುದ್ಗಾರವೆತ್ತು ಓಂಕನೆ ಮಗುಳ್ದಳ್.
ಬೆಳಕು ಹರಿದ ಕೂಡಲೇ ಅಮೃತಮತಿ ತನ್ನ ಮೆಚ್ಚಿನ ಗೆಳತಿಯನ್ನು ಕರೆದು ಅವಳ ಮುಂದೆ ತನ್ನ ಮನಸ್ಸಿನ ಬಯಕೆಯನ್ನು ತೋಡಿಕೊಳ್ತಾಳೆ. ಆಕೆಯನ್ನು ಆತನ ಇರ್ತಕ್ಕಂತಹ ಜಾಗದ ಬಳಿಗೆ ಕಳಿಸ್ತಾಳೆ. ಅವನ ಮಾಹಿತಿಯನ್ನು ತಿಳಿದುಕೊಂಡು ಬರೋದಕ್ಕೆ, ಯಾರವನು, ಹೇಗಿದ್ದಾನೆ, ಅವನ ಹಾಡಿಗೆ ನಾನು ಮನಸ್ಸೋತಿದ್ದೇನೆ, ಹೋಗಿ ಅವನು ಹೇಗಿದ್ದಾನೆ, ನನ್ನ ಮನಸ್ಸಿನಲ್ಲಿರುವ ಬಯಕೆಯನ್ನು, ಆಸೆಯನ್ನು ಹೇಳು ಅಂಥೇಳಿ ಅವಳನ್ನು, ಆ ಮಾವುತನನ್ನು ನೋಡಿಕೊಂಡು ಬರಲು ತನ್ನ ಗೆಳತಿಯನ್ನು ಕಳಿಸ್ತಾ ಇರ್ತಾರೆ. ಹೀಗೆ ಹೋಗಿ ಅವನ ರೂಪವನ್ನು ಕಂಡ ಕೂಡಲೇ ಹೇಳ್ತಾ ಇದ್ದಾನೆ, ರೂಪಂ ಕಂಡು ಕಣ್ಗಂ ಮನಕ್ಕೆ ಮುದ್ಗಾರವೆತ್ತು ಬೊಂಕನೆ ಮಗುಳ್ದಳ್. ಯಾವಾಗ ಅವಳು ಗೆಳತಿ ಹೋಗಿ ಆ ಮಾವಟಿಗನನ್ನು ನೋಡ್ತಾಳೋ ಆ ಕೂಡಲೇ ಅವಳಿಗೆ ಹೇಸಿಗೆಯಾಗಿ ಅಸಹ್ಯ ಪಟ್ಟಿಕೊಂಡು ಉದ್ಗಾರದಿಂದ, ಅಯ್ಯೋ ನಮ್ಮ ಮಹಾರಾಣಿ ಇಂಥವನಿಗೆ ಮನಸ್ಸನ್ನು ಕೊಟ್ಟಿದ್ದು, ಇಂಥವನನ್ನೇ ಇಷ್ಟಪಟ್ಟಿದ್ದು ಅಂಥೇಳಿ ಆ ಕೂಡಲೇ ಕ್ಷಣ ಮಾತ್ರವೂ ತಡೆಯದ ಅವನ ರೂಪವನ್ನು ನೋಡಿ ಅಸಹ್ಯ ಪಟ್ಟುಕೊಂಡು ಹುಂಕನೆ, ಆ ಕೂಡನೆ ಆ ಕ್ಷಣವೇ ಆ ಪಕ್ಕನೆ ಅವಳು ಓಡಿ ಹಿಂತಿರುಗಿ ಆ ಅಮೃತಮತಿಯ ಅಂತಃಪುರಕ್ಕೆ ವಾಪಸ್ ಬರ್ತಾಳೆ. ಆಗ ಮುಂದಿನ ಪದ್ಯ ಹೀಗೆ ಬರುತ್ತೆ. ಅಮೃತಮತಿ ಎತ್ತ ರೂಪ ದಮನಷ್ಟಾಂಕವನೆತ್ತ ಚಿತ್ರಮ ಪಾತೆ ರಮತೆ ನಾರಿ ಎಂಬುದು ಸಮನಿಸಿದುದು ಬೆಂದ ಬೀದಿಗೆ ಕಣ್ಣಿಲ್ಲಕ್ಕುಂ. ನೋಡಿ, ಈ 6ನೇ ಪದ್ಯದ ಕೊನೆಯ ಸಾಲಲ್ಲಿ ನಿಮ್ಮ ಪಠ್ಯದ ಶೀರ್ಷಿಕೆ ಬರ್ತಾ ಇದೆ. ನೋಡಿ, ಇಲ್ಲಿ ಏನು ಹೇಳ್ತಿದ್ದಾನೆ ಕವಿ, ರೂಪವತಿಯಾಗಿರ್ತಕ್ಕಂತಹ ಅಮೃತಮತಿಯಲ್ಲಿ ರೂಪಧಮನಾದ ಅಂದರೆ ವಿರೂಪನಾಗಿರ್ತಕ್ಕಂತಹ ಅಷ್ಟಾವಂಕ ಎಲ್ಲ ಕಡೆಗೂ ವಿಕೃತವಾಗಿರುವ ಅಷ್ಟಾವಂಕನಾಗಿದ್ದಾನೆ, ವಿರೂಪನಾಗಿರ್ತಕ್ಕಂಥ ಇವನಲ್ಲಿ ರೂಪವತಿಯಾಗಿರ್ತಕ್ಕಂಥ ನಮ್ಮ ಅಮೃತಮತಿಯಲ್ಲಿ. ಆಶ್ಚರ್ಯವಲ್ಲವೇ? ಇಂತಹ ರೂಪವತಿಯಾಗಿರ್ತಕ್ಕಂಥ ಅಮೃತಮತಿ ಇಂತಹ ವಿರೂಪನನ್ನು ಮೆಚ್ಚುವುದಂದ್ರೇನು? ಹೆಣ್ಣು ಕೆಲವೊಮ್ಮೆ ಅಯೋಗ್ಯರನ್ನು ರಮಿಸ್ತಾಳೆ ಅಂತ ಹೇಳ್ತಾರೆ. ಆ ಹೇಳಿಕೆ ಈಗ ಸತ್ಯ ಆಗ್ತಾ ಇದೆ. ಬೆಂದ ಸುಟ್ಟ ವಿಧಿಗೆ ಕಣ್ಣಿಲ್ಲಕ್ಕುಂ ಕಣ್ಣಿಲ್ಲವೇ, ವಿಧಿಯೇ ಕಣ್ಣಿಲ್ಲವೇ. ನೋಡು, ಕಾಮಕ್ಕೆ ಕಣ್ಣಿಲ್ಲ ಅಂತಾರೆ. ಕಾಮ ಮನುಷ್ಯನಲ್ಲಿ ಅದು 8 ತಿಂಗಳ ಹಸುಗೂಸೋ, 5 ವರ್ಷದ ಮಗನೋ, 15 ವರ್ಷದ ಮಗುವೋ, 70 ವರ್ಷದ ಮುದುಕಿಯೋ ಯಾವುದೂ ಗೊತ್ತಾಗಲ್ಲ. ಮನುಷ್ಯ ವ್ಯಾಘ್ರನಾದಾಗ ಹೆಣ್ಣಿನ ಮೇಲೆ ಬಲಾತ್ಕಾರಕ್ಕೆ ಅವಳ ಮೇಲೆ ಎರಗದಾಗ ಅವನ ಮನಸ್ಥಿತಿ ಹೇಗಿರುತ್ತೆ ತಿಳಿಯೋದಕ್ಕೆ ಅಸಾಧ್ಯ. ಅದಕ್ಕೆ ಈ ಕಾಮ ಅನ್ನೋದಕ್ಕೆ ಅಲ್ಲಿ ಅಕ್ಕ, ತಂಗಿ, ಸ್ನೇಹಿತೆ, ಅಜ್ಜಿ ಯಾವ ಮನೋಭಾವನೆಯೂ ಇರೋದಿಲ್ಲ ಅಲ್ಲಿ. ಅದೆಲ್ಲವನ್ನು ಮೀರಿ ಮನುಷ್ಯ ವರ್ತಿಸ್ಬಿಡ್ತಾನೆ. ಹಾಗೆ ಇಲ್ಲಿಯೂ ಕೂಡ ಏನಾಯಿತು, ನಮ್ಮ ರೂಪವತಿಯಾಗಿರ್ತಕ್ಕಂಥ ಅಮೃತಮತಿ ಇಂಥ ಅಷ್ಟವಂಕನನ್ನು, ಇಂಥ ವಿರೂಪನಾಗಿರ್ತಕ್ಕಂತಹ ಈ ಮಾವುತನನ್ನು ಇಷ್ಟಪಡ್ತಾ ಇದ್ದಾಳ. ವಿಧಿಯೇ ನಿನಗೆ ಕಣ್ಣಿಲ್ಲವೇ ಅಂಥೇಳಿ ಮನಸ್ಸಿನಲ್ಲಿ ಭಾವಿಸ್ತಾ ಇದ್ದಾಳೆ. ಮುಂದುವರೆದು 7ನೇ ಪದ್ಯ ಹೀಗಿದೆ. ಕಂತುವಿನ ಕೈಯ ಕೂರಸಿ ಎಂತಿರೆ ಗರಗರಿಕೆ ಒಡೆದು ಪೊಳೆವಸಿ ಎಳೆ ನಿಂತಪ್ಪ ಕಾಮದೈವಂ ಗಂತೆಂತೈದರಸಿ ಕೂರ್ತೆಯೆಂದ ನರಿಯಂ. ಕಾಮನ ಕೈಯಲ್ಲಿನ ಹರಿತವಾಗಿರ್ತಕ್ಕಂತಹ ಕತ್ತಿಯಂತೆ ತೊಳಗಿ ಬೆಳಗಿ ಹೊಳೆವ ಚೆಲುವಿನ ದೇಹ ಸಿರಿಯವಳೇ, ನೀನು ಇಂತಹ ಒಬ್ಬ ಕಾಮದೇವನನ್ನು ಅದು ಹೇಗೆ ಹುಡುಕಿಕೊಂಡೆ, ಹೇಗೆ ಪ್ರೀತಿಸಿದೆ ನೀನು, ನನಗಂತೂ ಒಂದೂ ತಿಳಿತಿಲ್ಲ ಅಂಥೇಳಿ ತನ್ನ ಗೆಳತಿಯ ಮುಂದೆ ಹೇಳ್ತಾ ಇದ್ದಾನೆ. ಕಾಮದೇವನ ಕೈಯಲ್ಲಿರ್ತಕ್ಕಂತಹ ಕತ್ತಿಯ ಹೊಳೆವ ಚೆಲುವಿನ ಸಿರಿಯವಳೆ ಅಂತ ಅಂದರೆ ನೀನು ರತಿಯ ರೂಪದವಳು, ಸುಂದರವಾಗಿರ್ತಕ್ಕಂಥ ನೀನು
ದೇಹಸಿರಿಯನ್ನು ಹೊಂದಿರತಕ್ಕಂಥ ನೀನು ಅದು ಯಾವ ರೀತಿಯಲ್ಲಿ ಇಂತಹ ಕಾಮದೇವನನ್ನು ಹುಡ್ಕೊಂಡೋದೆ, ಅವನು ಹೇಗಿದ್ದಾನೆ, ಅವನನ್ನು ಹೆಂಗೆ ಇಷ್ಟಪಟ್ಟೋ ಏನೋ ನನಗಂತೂ ಒಂದೂ ಗೊತ್ತಿಲ್ಲ ಅಂಥೇಳಿ ಅವಳ ಮುಂದೆ, ಅಮೃತಮತಿಯ ಮುಂದೆ ಅವಳ ಸ್ನೇಹಿತೆ, ಅವಳ ಸೇವಕಿ ಹೇಳ್ತಾಳೆ. ಆಗ 8ನೇ ಪದ್ಯ. ಆ ದೊರೆಯನೆಂದು ತೋರಲ್ ಮೇದಿನಿಯೊಳಗಾಂತನಲ್ಲದಿಲ್ಲೆನೆ ಪೇಳ್ ಕಾದಲ ನಂತಿರೆ ಚೆಲ್ವನೆ ದೂದವಿ ನೀನೆನ್ನ ಕೊಂದೆ ಎಂದೊಡೆ ಪೇಳ್ದಳು. ಅವಳು ವ್ಯಂಗ್ಯವಾಗಿ ಹೇಳ್ತಾ ಇರೋದನ್ನು ಅರ್ಥ ಮಾಡಿಕೊಳ್ಳದೆ ಅಮೃತಮತಿ ಅವಸರವಾಗಿ ಅವನ ಬಗ್ಗೆ ಹೇಳು ಅಂತೇಳಿ ಗೆಳತಿಗೆ ಹೇಳ್ತಾ ಇದ್ದಾಳೆ. ಅವನು ಹೇಗಿದ್ದಾನೆ ಇಲ್ಲಿ ಹೋಲಿಸಿ ಹೇಳು ಅಂತೇಳಿ ಹೇಳ್ತಾ ಇದ್ದಾನೆ. ಈ ಭೂಮಿಯ ಮೇಲೆ ಅಂಥವರು ಅವನಲ್ಲದೆ ಬೇರೆ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಇಷ್ಟಪಟ್ಟಿರ್ತಕ್ಕಂಥವನು ಜಗತ್ತಲ್ಲಿ ಯಾರೂ ಇಲ್ಲೇ ಇಲ್ಲ, ಅಂಥವನನ್ನು ಇಷ್ಟಪಟ್ಬಿಟ್ಟಿಯ ನೀನು. ಅವನನ್ನು ಹೊಗಳೋದಕ್ಕೆ ಸಾಧ್ಯನೇ ಇಲ್ಲ, ಅಂತಹ ಚೆಲುವನನ್ನು ಇಷ್ಟಪಟ್ಟಿಯ ಅಂಥೇಳಿ ಆಕೆಯ ಮಾತಿನ ಹಿಂದಿನ ವ್ಯಂಗ್ಯವನ್ನು ತಿಳಿಯದೆ ಏಳು ಏಳು ಅಂತೇಳಿ ಅಮೃತಮತಿ ಬಲವಂತ ಮಾಡಿದಾಗ ಆಗ ದೂತೆ ಹೇಳೋದಕ್ಕೆ ಮುಂದಾಗ್ತಾಳೆ. ನೀನು ಚೆಲ್ವನೆ ದೂದವಿ ನೀನೆನ್ನ ಕೊಂದೆ ಎಂದೊಡೆ ಪೇಳ್ದಳು. ಯಾವಾಗ ಅಮೃತಮತಿ ಬಲವಂತವನ್ನು ಮಾಡ್ತಾಳೋ ಆಗ ಗೆಳತಿ, ಎಂತಹ ಬಲವಂತ ಮಾಡ್ತಾ ಇದೆಯಾ ನೀನು, ನೀನು ನನ್ನನ್ನು ಕೊಂದು ಬಿಟ್ಟೆ. ನೋಡಿ ಅವಳು ಹೇಳ್ತಾಳೆ ಅಮೃತಮತಿ, ನೀನು ನನ್ನ ತಡ ಮಾಡ್ತಾ ಇದೆಯಾ, ನನ್ನನ್ನು ಕೊಲ್ತಾ ಇದೆಯಾ, ನನ್ನ ಕೈಲಿ ಅವನ ರೂಪವನ್ನು ಕೇಳಬೇಕು, ಅವನು ಹೇಗಿದ್ದಾನೆ ಅಂತ ಕೇಳಬೇಕು, ಬೇಗ ಹೇಳು ಹೇಳು ಅಂತೇಳಿ ಅಮೃತಮತಿ ಅವಸರವನ್ನು ಪಡಿಸಿದಾಗ ಆಗ ಗೆಳತಿ ಹೀಗೆ ಹೇಳ್ತಾಳೆ. ನೋಡು 9ನೇ ಪದ್ಯದಲ್ಲಿ ಆ ವಿರೂಪನಾಗಿರುವ ಅಷ್ಟವಂಕ್ರನಾಗಿರುವ ಆ ಮಾವುತ, ವಿರೂಪನಾಗಿರುವ ಆ ಮಾವುತನ ಚೆಲುವನ್ನು, ಅವನ ರೂಪವನ್ನು ಕುರಿತು ವರ್ಣಿಸ್ತಾ ಇರತಕ್ಕಂಥ ಭಾಗ 9ನೇ ಪದ್ಯ. ಬಹಳ ಮುಖ್ಯವಾಗಿರ್ತಕ್ಕಂತಹ ಪದ್ಯ ನೋಡಿ, ಹೀಗೆ ಬರುತ್ತೆ. ಪಳಿದಲೆ ಕೂಳಿ ನೊಸಳಳಿಗ ಉಂಬರವಾಯ್ ಅಪ್ಪಳಿಕೆ ಮೂಗು ಮುರುಟಿದ ಕಿವಿ ಬಿಬ್ಬಿರುವಲ್ ಕೂಸಿಗೊರಳಿಳಿ ದೆರ್ದ ಪೊರಂಟ ಬೇನ್ ಬಾತೆ ಬಸಿರಡಂಗಿದ ಜಗನಂ ಅಂತ ಹೇಳ್ತಾರೆ. ಅಂದರೆ ಅಲ್ಲಲ್ಲಿ ಕೂದಲು ಕಿತ್ತುಕೊಂಡಿರ್ತಕ್ಕಂಥ ಅರಕುತೆಲೆ, ಪಳಿದೆಲೆ, ಅಲ್ಲಲ್ಲಿ ಕೂದೆಲ್ಲ ಕಿತ್ಕೊಂಡೋಗ್ಬಿಟ್ಟು ಉದುರೋಗ್ಬಿಟ್ಟಿದ್ದಾವೆ ಕೂದಲುಗಳು, ಅರಕು ಮುರುಕು ಅಲ್ಲಲ್ಲಿ ಕೂದಲಿದ್ದಾವೆ ಅವನ ತಲೆ ಒಳಗೆ. ಕುಳಿ ನೊಸಲಳಿಗ, ಕುಳಿ ಬಿದ್ದಿರ್ತಕ್ಕಂಥ ತಗ್ಗು ಬಿದ್ದಿರುವ ಹಣೆ, ನೊಣರವಾಯ್ ಅಂದರೆ ಕೊಳೆತ ಕಣ್ಣು, ಜೊಲ್ಲು ನೊರೆ ಅಂದರೆ ಬಾಯಲ್ಲಿ ಜೊಲ್ಲು ಬರ್ತಾ ಇದೆ, ನೊರೆ ಬರ್ತಾ ಇದೆ, ಕೊಳೆತಿದ ಕಣ್ಣುಗಳು ಆಕರ್ಷಕವಾಗಿ ಕಾಣಿಸ್ತಾ ಇಲ್ಲ. ಅಷ್ಟೇ ಅಲ್ಲ, ಹಪ್ಪಳಿಕೆ ಮೂಗು, ಚಪ್ಪಟೆಯಾದಂತಹ ಮೂಗು ಅವನದು, ಮುರುಟಿದ ಕಿವಿ, ಮುರುಟಿ ಹೋಗಿರುವ, ಬೆಂಡಾಗಿರ್ತಕ್ಕಂಥ ಎಲ್ಲ ಹಿಂಗೆ ಬತ್ತೋಗಿರುವ ಕಿವಿ, ಬಿಬ್ಬಿರುವಲ್ ಬಿರಿದು ಬಾಚಿದ ಗುಗ್ಗುರು ಹಲ್ಲು, ಕುಸಿ ಕೊರಳಿಳಿ ದೆರ್ದೆ ಅಂದರೆ ಕುಸಿದ ಕೊಳಲು. ಅಷ್ಟೇ ಅಲ್ಲ, ಪೊರಂಟ ಬೆನ್ಬಾತೆ, ಒಳ ನುಗ್ಗಿರುವ ಎದೆ, ಒಳಗೋಗಿರ್ತಕ್ಕಂಥ ಎದೆ, ಬೆನ್ಬಾತೆ ಗೂನು ಬೆನ್ನು, ಬಸಿರಡಂಗಿದ ಅಂದರೆ ಹುಬ್ಬಿದ ಹೊಟ್ಟೆ, ಜಗನಂ ಅಡಗಿ ಹೋಗಿರ್ತಕ್ಕಂತಹ ಸೊಂಟ. ಯಾವ ರೂಪದಲ್ಲೂ ನೀವು ಅಷ್ಟ ಕಡೆಗೂ ಕೂಡ, ಎಲ್ಲ ಕಡೆಯಲ್ಲೂ ಕೂಡ ವಿರೂಪನಾಗಿರುವ, ನೀವು ಎಲ್ಲಿ ಕೂಡ ಚೆನ್ನಾಗಿದ್ದಾನೆ, ಈ ಭಾಗ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದರಲ್ಲೂ ವಿರೂಪವಾಗಿರುವ, ಇಡೀ ಅಡಿಯಿಂದ ಮುಡಿಯವರೆಗೂ ವಿರೂಪನಾಗಿ ಕಾಣಿಸ್ತಾ ಇದ್ದಾನೆ. ಹೀಗಿದ್ದಾನೆ, ಅಲ್ಲಲ್ಲಿ ಕೂದಲು ಕಿತ್ಕೊಂಡು, ಅರಕು ತಲೆ, ಕುಳಿ ಬಿದ್ದಿರ್ತಕ್ಕಂಥ ಹಣೆ, ಕೊಳೆತ ಕಣ್ಣು, ಜೊಲ್ಲು ನೊರೆಯನ್ನು ಸುರಿಸ್ತಕ್ಕಂಥ ಬಾಯಿ, ಚಪ್ಪಟೆಯಾಗಿರ್ತಕ್ಕಂತಹ ಮೂಗು, ಮುರುಟಿ ಹೋಗಿರುವ ಕಿವಿ, ಬಿರಿದು ಬಾಚಿದ ಗುಗ್ಗುರು ಹಲ್ಲು, ಕುಸಿದ ಕೊರಳು, ಒಳಗೋಗಿರ್ತಕ್ಕಂಥ ಎದೆ, ಗೂನ್ ಬೆನ್ನು, ಹುಬ್ಬಿದ ಹೊಟ್ಟೆ, ಅಡಗಿ ಹೋಗಿರ್ತಕ್ಕಂಥ ಸೊಂಟನೇ ಕಾಣ್ತಾ ಇಲ್ಲ.
ಹೀಗೆ ಅವನು ಕಾಣಿಸ್ತಾ ಇದ್ದ ಅಂಥೇಳಿ ವ್ಯಂಗ್ಯವಾಗಿ ಗೆಳತಿ ಹೇಳಿದಾಗ 10ನೇ ಪದ್ಯದಲ್ಲಿ ಅಮೃತಮತಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾಳೆ ಅವಳು ಮುಂದೆ. ಕರಿದಾದೊಡೆ ಕತ್ತೂರಿಯಂ ಮುರುಡಾದೊಡೆ ಮಲಯಜಗಳಂ ಕೊಂಕಿದೊಡೆಂ ಸ್ಮರ ಚಾಪ ಮನೆಳಿ ಕೈವರೆ ಮರುಳೆ ಪೊಲ್ಲಮೆಯಲೇಸು ನಲ್ಲರ ಮೈಯೋಳ್. ಕೆಲವು ಸಂದರ್ಭಗಳಲ್ಲಿ ನಿಮಗೆ ಸಂದರ್ಭ ಕೇಳಿಬಿಡ್ತಾರೆ, ಪೊಲ್ಲಮೆಯಲೇಸು ನಲ್ಲರ ಮೈಯೋಳ್ ಅಂತೇಳಿ. ನೋಡು, ಪದ್ಯದಲ್ಲಿ ಅಮೃತಮತಿ ಹೇಳ್ತಾ ಇರ್ತಕ್ಕಂಥ ಮಾತುಗಳು. ಅವಳು ತನ್ನ ಗೆಳತಿಯ ಮುಂದೆ ಅವನನ್ನು ಇಷ್ಟಪಟ್ಟಿರೋದಕ್ಕೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ಕರಿದಾದೊಡೆಯ ಕಸ್ತೂರಿಯಂ, ಕಸ್ತೂರಿಯ ಬಣ್ಣ ಕಪ್ಪು, ಅದನ್ನು ಆ ಬಣ್ಣದಿಂದಾಗಿ ಯಾರಾದರೂ ಕಡೆಗಣಿಸ್ತಾರ? ಕಸ್ತೂರಿ ಯಾರಿಗಿಷ್ಟ ಆಗಲ್ಲ. ಆದರೆ ನಿಮಗೆ ಕಪ್ಪು ಅಂತೇಳಿ ನಾವು ಅದನ್ನು ಕಸ್ತೂರಿ ಬೀಜವನ್ನು ನಾವು ಬಿಸಾಕೋದಕ್ಕೆ ಸಾಧ್ಯನೇ? ಹಾಗೆ ಮೂರುಡಾದೊಡೆ ಮಲಯಜಗಳಂ ಕೊಂಕಿದೊಡೆಂ, ನೋಡು, ಗಂಟು ಗಂಟಾಗಿ ಅಂಕುಡೊಂಕಾಗಿ ಗಂಧದ ಕಟ್ಟಿಗೆ ಇದೆ ಅಂತೇಳಿ ನಾವು ಅದನ್ನು ಯಾರಾದರೂ ಬಿಸಾಕ್ತಾರಾ? ನಾವು ಅದನ್ನು ಇಟ್ಕೊಳ್ತೇವೆ. ಕಸ್ತೂರಿಯ ಬಣ್ಣವನ್ನು, ಕಸ್ತೂರಿಯ ಆ ಸುಗಂಧವನ್ನು ನಾವೇನು ಮಾಡ್ತೀವಿ? ಕಪ್ಪಾದರೂ ಕೂಡ ಅದನ್ನು ನಾವು ಇಟ್ಕೊಳ್ತೇವೆ. ಅಂಕುಡೊಂಕಾಗಿರುವ ಗಂಧದ ಕಟ್ಟಿಗೆಯನ್ನು ಕೂಡ ನಾವು ಇಟ್ಕೊಳ್ತೇವೆ. ಹಾಗೆ ಮುಂದುವರೆದು ಹೇಳ್ತಾಳೆ ಅವಳು, ಕೊಂಕಿದೊಡೆ ಸ್ಮರಚಾಪ ಮನೆಳಿ ಕೈವರೆ, ಅಂದರೆ ಈಗ ಕಾಮನ ಬಿಲ್ಲು ಅಂಕುಡೊಂಕಾಗಿದೆ, ಅದು ಬೆಂಡಾಗಿದೆ ಅಂತೇಳಿ ಅದನ್ನು ಯಾರಾದರೂ ಚೆನ್ನಾಗಿಲ್ಲ ಅಂತೇಳಿ ಅದನ್ನು ತಿರಸ್ಕಾರ ಮಾಡ್ತಾರೆ? ನೀವು ಕಾಮನ ಬಿಲ್ಲು ಬೆಂಡಾಗಿರುತ್ತೆ ಹಂಗಂತೇಳಿ ಅದನ್ನು ಯಾರು ಕೂಡ ತಿರಸ್ಕಾರ ಮಾಡಲ್ಲ, ಎಲ್ಲರೂ ಕೂಡ ಅದನ್ನು ಇಷ್ಟಪಡ್ತಾರೆ. ಹಾಗೆ ನಮ್ಮ ಮೆಚ್ಚಿನವರು ಮೈಯಲ್ಲಿ ದೋಷವಿದ್ರೇನು ಅದೇ ಅವರ ಲೇಸು. ನಾವು ಇಷ್ಟಪಟ್ಟಿದ್ದೀವಿ ಅಂತಂದರೆ ಅವರಲ್ಲಿ ಏನೇ ದೋಷಗಳಿದ್ದರೂ ಕೂಡ ಅದೆಲ್ಲವೂ ಕೂಡ ಅದು ಕಳೆದು ಹೋಗ್ಬಿಡುತ್ತೆ. ನಾವು ಅವ್ರನ್ನ ಇಷ್ಟಪಟ್ಟಿದ್ದೀವಿ ಅಂತಂದರೆ ಅವರು ಹೇಗೆ ಇದ್ದರು, ಹೆಂಗೆ ಇದ್ದರು, ಅವರನ್ನು ನಾನು ಸ್ವೀಕರಿಸ್ತೇನೆ. ಹೇಗೆ ಕಸ್ತೂರಿ ಮೃಗವನ್ನು ನಾವು ಇಷ್ಟಪಡ್ತೇವೋ, ಹೇಗೆ ಅಂಕುಡೊಂಕಾಗಿರುವ ಗಂಧದ ಕಟ್ಟಿಗೆಯನ್ನು ನಾವು ಒಪ್ಕೊಳ್ತೀವೋ, ಹೇಗೆ ಬೆಂಡಾಗಿರುವ ಕಾಮನ ಬಿಲ್ಲನ್ನು ಒಪ್ಕೊಳ್ತೀವೋ, ಹಾಗೆ ನಾನು ಇಷ್ಟಪಟ್ಟಿರ್ತಕ್ಕಂಥ ಅವನು ಹೇಗೆ ಇದ್ದರೂ ಕೂಡ ಮಾವುತನನ್ನು ನಾನು ಒಪ್ಪಿಕೊಳ್ತೇನೆ ಅಂತೇಳಿ ಹೇಳ್ತಾನೆ. ಮುಂದಿನ ಪದ್ಯ ಹೇಗಿದೆ? ಒಲವಾದೊಡೆ ರೂಪಿನ ಕೋಟಲೆಯೇವುದೋ ಕಾರ್ಯಮಾಗೆ ಕಾರಣದಿಂದಂ ಫಲಮೇನಿಂದೆನಗಾತನೇ ಕುಲದೈವಂ ಕಾಮದೇವನಿಂದ್ರಂ ಚಂದ್ರಂ. ಮನಸ್ಸು ಇಷ್ಟಪಟ್ಟಿದೆ, ಮನಸ್ಸು ಮೆಚ್ಕೊಂಡಿದೆ ಅಂತಂದರೆ ಅಲ್ಲಿ ಮತ್ತೆ ರೂಪದ ಪ್ರಶ್ನೆ, ಚೆಲುವಿನ ಪ್ರಶ್ನೆ ಅಂತಕ್ಕಂಥದ್ದು ಹೇಳಲ್ಲ ಅಂತ ಹೇಳ್ತಿದ್ದಾಳೆ ಅವಳು. ಯಾವುದೇ ಕಾರಣಕ್ಕೂ ಮನಸ್ಸು ಇಷ್ಟಪಟ್ಟಿದ ಮೇಲೆ ಅವರು ಹೇಗೆ ಇದ್ರೇನು? ನೀವು ಎಷ್ಟೋ ಸರಿ ನೋಡ್ತಾ ಇರ್ತೀರ, ನೀವು ಕೆಲವು ಟೈಮಲ್ಲಿ ಒಬ್ರು ಯಾರೋ ಹುಡುಗ ಬಿಳಿ ಇದ್ದರೆ ಹುಡುಗಿಯೆಲ್ಲೋ ಕಪ್ಪು ಇರ್ತಾಳೆ, ಹುಡುಗಿಯೆಲ್ಲೋ ಬೆಳಗಿದ್ರೆ ಹುಡುಗೆಲ್ಲೋ ಕಪ್ಪಗಿರ್ತಾನೆ, ಇವನೆಲ್ಲೋ ತೆಳುವಾಗಿದ್ದರೆ ಅವಳು ದಪ್ಪವಾಗಿರ್ತಾಳೆ. ಕೆಲವು ಟೈಮಲ್ಲಿ ಇಷ್ಟಪಟ್ಟು ಅವರು ಮದುವೆ ಆಗಿರ್ತಾರೆ. ಅಂದರೆ ಕೆಲವು ಟೈಮಲ್ಲಿ ಇಷ್ಟ ಆದಾಗ ಏನಾಗುತ್ತೆ, ಅಲ್ಲಿ ನಮಗೆ ಯಾವುದೇ ರೀತಿಯ ದೋಷಗಳು ಕಂಡು ಬರಲ್ಲ ಅಂತ. ಹಾಗೆ ಇಲ್ಲ, ಅವನನ್ನು ನಾನಾಗಲಿ ಇಷ್ಟಪಟ್ಟುಬಿಟ್ಟಿದ್ದೀನಿ, ರಾತ್ರಿನೇ ಅವನ ಹಾಡನ್ನು ಕೇಳಿಬಿಟ್ಟು. ಹಾಗಾಗಿ ಅವನ ರೂಪವನ್ನು ತಗೊಂಡು ನಾನೇನು ಮಾಡಲಿ, ನನಗೆ ಆ ರೂಪದ ಪ್ರಶ್ನೆನೇ ಬರಲ್ಲ ಅಂಥೇಳಿ ಅವನೇ ನನಗೆ ಎಲ್ಲನೂ ಕೂಡ, ಕಾಮದೇವ ಅವನೇ, ಇಂದ್ರ ಅವನೇ, ಚಂದ್ರ ಎಲ್ಲ ಅವನೇ ನನಗೆ ಅಂಥೇಳಿ ಅಮೃತಮತಿ ಅವನನ್ನು ಇಷ್ಟಪಟ್ಟಿರೋದ್ರ ಬಗ್ಗೆ ಸಮರ್ಥನೆಯನ್ನು ಮತ್ತೆ ಮುಂದುವರಿಸ್ತಾಳೆ. ಮುಂದುವರೆದು, ಎಂದಾಕೆಗೆ ಲಂಚಮನಿತೆಂದು ನೆಂದೆರವಿಗೊಂಡು ಕಳಿಪುವುದ ಮವಳ್ ಅಮೃತಮತಿ ರಾ ತಿಂದ್ರಿವ ಮಾತನೊಳೆ ಸಲ್ಲಿಸಿದಳ್ ತೆರಪುಗಳಂ. ಅಮೃತಮತಿ ಅವಳಿಗೆ ಆ ಗೆಳತಿಗೆ ಲಂಚವನ್ನು ಕೊಟ್ಟು ಅವಳನ್ನು ತನ್ನ ವಶವಾಗಿ ಅವಳನ್ನು ಮಾಡಿಕೊಂಡು ಅವಳೊಡನೆ ತನ್ನ ಆಸೆಯನ್ನು ಹೇಳಿ ನೇರವಾಗಿ ತನ್ನ ಮನಸ್ಸಿನಲ್ಲಿ ಇರುವ ಆ ಭಾವನೆಗಳನ್ನು, ಕಾಮದ ಭಾವನೆಗಳನ್ನು ನೇರವಾಗಿ ಅವನಿಗೆ ಮುಟ್ಟಿಸೋದಕ್ಕೆ ಅವಳ ಗೆಳತಿಯ ಸಹಾಯವನ್ನು ಪಡಿತಾಳೆ. ಆ ಗೆಳತಿಯನ್ನು ಅವನ ಹತ್ರಕ್ಕೆ ಅವಳು ಕಳಿಸಿಕೊಡ್ತಾಳೆ. ಹೀಗೆ ಸೇವಕಿಯು ಕೂಡ ನೇರವಾಗಿ ಆ ಮಾವುತನ ಬಳಿಗೆ ಹೋಗಿ ತನ್ನ ರಾಣಿಯಾಗಿರ್ತಕ್ಕಂಥ ಅಮೃತಮತಿ ಅವನನ್ನು ಇಷ್ಟಪಟ್ಟಿರೋದ್ರ ಬಗ್ಗೆ
ಅವನನ್ನು ಕಾಣೋದ್ರ ಬಗ್ಗೆ ಅವಳು ಎಲ್ಲ ವಿಚಾರವನ್ನು ಹೇಳಿ ಅವರಿಬ್ಬರನ್ನು ಕೂಡ ಹೊಂದು ಮಾಡ್ತಾಳೆ. ಅವರಿಬ್ಬರು ಕೂಡ ಜೊತೆಯಾಗ್ತಾರೆ. ಈಗಾಗಲೇ ಮದುವೆಯಾಗಿರುವ ಹೆಣ್ಣು ಅಮೃತಮತಿಯ ಗಂಡ ಯಶೋಧರ. ಆದರೆ ಯಶೋಧರನಿಗೆ ಗೊತ್ತಾಗದ ಹಾಗೆ ಗಂಡನಿಗೆ ಮೋಸ ಮಾಡಿ ಅವಳೇನು ಮಾಡ್ತಾ ಇದ್ದಾಳೆ, ಇಲ್ಲಿ ಮಾವುತನ ಬಳಿಗೆ, ಕಾವಾಟಿಗನ ಬಳಿಗೆ, ವಿರೂಪನಾಗಿರುವ ಕಾವಟಿಗನ ಬಳಿಗೆ ಬಂದವಳು ಸೇರ್ತಾ ಇದ್ದಾಳೆ. ನೋಡು ಹೇಳ್ತಾ ಇದ್ದಾನಲ್ಲಿ, ರಾತೀಂದ್ರವ ಮಾತನುಳೆ ಸಲ್ಲಿಸಿದಳು ತೆರಪುಗಳಂ. ಅಂದರೆ ಅಂದಿನಿಂದ ಅಮೃತಮತಿ ಹಗಲು ರಾತ್ರಿ ಎನ್ನದೆ ಯಾವಾಗೆಲ್ಲ ಅವಳಿಗೆ ಸಮಯ ಸಿಗ್ತಾ ಇತ್ತೋ, ಬಿಡುವು ಸಿಗ್ತಾ ಇತ್ತೋ, ಅವಳು ಆತನ ಒಡನಾಟದಲ್ಲಿಯೇ ಕಾಲವನ್ನು ಕಳೀತಾ ಇದ್ಲು ಅಂತ ಹೇಳ್ತಾನೆ. ಕೊನೆ ಪದ್ಯ, ಆ ವಿಕಟಾಂಗನುಳಂತ ದೇವಿಗೆ ರುಚಿಯಾಗೆ ರತಿ ಫಲಾಸ್ವಾದನದಿಂ ಬೇವಂ ಮೆಚ್ಚಿದ ಕಾಗೆಗೆ ಮಾವಿಳಿದಪ್ಪಂತೆ ಪತಿಯೊಳಿಳಿದಾಯ್ತು ಮನಂ. ಸೌಂದರ್ಯದ ಅಧಿದೇವತೆ ಅಂತಿದ್ದ ಅಮೃತಮತಿಗೆ ಆ ವಿಕಟಾಂಗನ ಒಡನಾಟದಲ್ಲಿ ಅವನ ಜೊತೆಯಲ್ಲಿ ಬಹಳ ಸವಿಯನ್ನು ಅವಳು ಕಂಡ್ಲು. ಬೇವನ್ನು ಮೆಚ್ಚಿದ ಕಾಗೆಗೆ ಮಾವು ಮೆಚ್ಚುಗೆ ಆಗಲ್ಲ. ನೀವು ಬೇವನ್ನು ಇಷ್ಟಪಟ್ಟಿದೆ ಕಾಗೆ ಅಂತಂದರೆ ಅದಕ್ಕೆ ಮಾವಿನ ರುಚಿ ಹೇಗೆ ಇಷ್ಟ ಆಗುತ್ತೆ, ಹಾಗೆ ಇಲ್ಲಿ ಮಾವುತನನ್ನು ಇಷ್ಟಪಟ್ಟಿರ್ತಕ್ಕಂಥ ಅಮೃತಮತಿಗೆ ಯಶೋಧರನಲ್ಲಿ ಹೇಗೆ ಮತ್ತೆ ಮನಸ್ಸು ಬರೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಯಶೋಧರನಲ್ಲಿ ಅವಳ ಮನಸ್ಸು ಕಡಿಮೆಯಾಗ್ತಾ ಬಂತು. ಗಂಡನಾಗಿರುವ ಯಶೋಧರನನ್ನು ತಿರಸ್ಕರಿಸಿದಳು. ಈ ಕಡೆ ಅವಳು ಮಾವುತನ ಕಡೆಗೆ ಅವಳು ಮನಸ್ಸನ್ನು ನೀಡಿದಳು ಅಂಥೇಳಿ ಕಾವ್ಯಭಾಗ ಇಲ್ಲಿ ಚರ್ಚೆ ಮಾಡ್ತಾ ಇದೆ. ಜನ್ನ ಏಳುವ ಕಾಲಘಟ್ಟಕ್ಕೂ ಈಗ ಈ ಅಮೃತಮತಿಯನ್ನು ಇವತ್ತಿನ ಸ್ತ್ರೀವಾದ ನೋಡುವ ಬಗ್ಗೆಯೂ ನಾವು ಎರಡು ಭಿನ್ನ ರೂಪಗಳಲ್ಲಿ ನಾವು ಅದನ್ನು ಗಮನಿಸ್ಬೋದು. ನಾವು ಇದೇ ರೀತಿಯಲ್ಲಿ ಅನೇಕ ಈ ಸಂದರ್ಭವನ್ನು ಗಂಡಿನ ದೃಷ್ಟಿಯಲ್ಲಿಯೂ ಹೆಣ್ಣಿನ ದೃಷ್ಟಿಯಲ್ಲಿಯೂ ಕೂಡ ಏನಾಗುತ್ತೆ, ಬೇರೆ ಬೇರೆ ಆಗಿಬಿಡುತ್ತೆ. ಈಗ ನೀವು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಥೆಗಳಲ್ಲಿ ಹೆಣ್ಣು ಆದಿ ತಪ್ಪಿದಾಗ ಅವಳನ್ನು ಮತ್ತೆ ವಾಪಸ್ ಕುಟುಂಬಕ್ಕೆ ತಂದು ಸೇರಿಸಿ ಅವಳನ್ನು ಒಂದು ಮಾಡ್ತಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಅಂದರೆ ಹೆಣ್ಣು ಹಾಳಾದ್ಲು ಅಂತಂದರೆ ಕುಟುಂಬ ಹಾಳಾಯಿತು, ದೇಶ ಹಾಳಾಯಿತು, ನಮ್ಮ ಸಂಸ್ಕೃತಿ ಹಾಳಾಯಿತು ಅನ್ನೋ ಭಾವನೆ ವೆಂಕಟೇಶ್ ಅಯ್ಯಂಗಾರ್ ಅವ್ರದ್ದು. ಹಾಗಾಗಿ ವೆಂಕಟೇಶ್ ಅಯ್ಯಂಗಾರ್ ಅವ್ರೇನು ಮಾಡ್ತಾರೆ, ವಾಪಸ್ ತಂದು ಅವಳನ್ನು ಕುಟುಂಬದಲ್ಲಿ ಸೇರಿಸ್ತಾರೆ. ಆದರೆ ನೀವು ಕುವೆಂಪುರವರ ನೀವು ಕಾನೂರು ಹೆಗ್ಗಡತಿಯಲ್ಲಿ ಅವರ ಕಥೆಗಳಲ್ಲಿ ನೀವು ಗಮನಿಸಿದರೆ, ನೀವು ಕಾನೂರು ಹೆಗ್ಗಡತಿ ಅವಳು ಸೇರೆಗಾರನ ಸವಾಸವನ್ನು ಮಾಡಿದಾಗ ಅದು ಅವಳ ವೈಯಕ್ತಿಕ ವಿಚಾರದ ನೆಲೆಯಲ್ಲಿ ಕುವೆಂಪುರವರು ಹೇಳ್ಬಿಡ್ತಾರೆ. ಅದು ಅವಳು ಇಷ್ಟ ಆದವಳು, ಒಬ್ಬ ಮುದುಕನನ್ನು ಮದುವೆ ಆಗಿದ್ಲು, ಅವನ ನಂತರದಲ್ಲಿ ಅವಳು ಸೇರೆಗಾರನ ಸವಾಸ ಮಾಡಿದ ಅವಳು ವೈಯಕ್ತಿಕ ವಿಚಾರ, ಅವಳ ದೃಷ್ಟಿಯಲ್ಲಿ ಅದು ಸರಿ. ಅದು ಒಂದು ಗಂಡಿನ ದೃಷ್ಟಿಯಲ್ಲಿ ತಪ್ಪಾಗಿರ್ಬೋದು, ಆದರೆ ಹೆಣ್ಣಿನ ದೃಷ್ಟಿಯಲ್ಲಿ ಅದು ಸರಿಯಾಗಿರ್ಬೋದು. ಹಾಗಾಗಿ ನಾವು ನೋಡುವ ದೃಷ್ಟಿಕೋನ ಸಂದರ್ಭದಲ್ಲಿ ಅದು ಬೇರೆ ಬೇರೆಯಾಗಿರುತ್ತೆ. ಆದರೆ ಇಲ್ಲಿ ಈಗಾಗಲೇ ಅವಳು ಗಂಡನನ್ನು ಇದ್ದಾಗಿಯೂ ಅವಳು ಹಾದಿಯನ್ನು ತಪ್ಪಿ ಇಲ್ಲಿ ಮಾವುತನ ಸಹವಾಸವನ್ನು ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ಮನೋಜ್ಞವಾಗಿ ಜನ್ನ ಕಟ್ಟಿಕೊಡ್ತಾನೆ. ಮುಂದೆ ಈ ವಿಚಾರ ಯಶೋಧರನಿಗೆ ತಿಳಿಯುತ್ತೆ. ಆ ಯಶೋಧರನಿಗೆ ವಿಚಾರ ತಿಳಿದಿದೆ ಅನ್ನೋ ವಿಚಾರ ಯಾವಾಗ ಅಮೃತಮತಿಗೆ ಗೊತ್ತಾಗುತ್ತೋ, ಅಮೃತಮತಿ ಆ ಕೂಡಲೇ ಗಂಡ ಯಶೋಧರ ಮತ್ತು ಅತ್ತೆಗೆ ವಿಷವನ್ನು ಉಣಿಸಿ ಅವರನ್ನು ಕೊಲ್ಲಿಸ್ತಾಳೆ. ಮುಂದೆ ಅವಳು ಬೇರೆ ಜನ್ಮವನ್ನು ಎತ್ತುತ್ತಾಳೆ, ಕುಷ್ಠರೋಗಕ್ಕೆ ಒಳಗಾಗ್ತಕ್ಕಂಥದ್ದೆಲ್ಲ ವಿವರಗಳು ನಮಗೆ ಆ ಕಾವ್ಯ ಭಾಗದಲ್ಲಿ ಕಾಣಿಸ್ಕೊಳ್ತವೆ. ಈ ಎಲ್ಲ ಕಥೆಯನ್ನು ನಾನು ಆಗಲೇ ಆರಂಭದಲ್ಲಿ ಹೇಳಿದ ಹಾಗೆ ಅಯೋಧ್ಯೆ ದೇಶದ ರಾಜಪುರವನ್ನು ಆಳ್ತಕ್ಕಂಥ ಮಾರಿದತ್ತ ರಾಜನಿಗೆ ಅಭಯರುಚಿ ಅಭಯಮತಿ ಎಂಬ ಮಕ್ಕಳು ಹೇಳ್ತಾ ಇರತಕ್ಕಂತಹ ಪೂರ್ವ ಕಥೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.